ಎಲ್ಲ ನನ್ನ ಪ್ರೀತಿಯ ವೀಕ್ಷಕರುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಿಂದ ಹೊರಬಂದ ರಿಷಗೌಡ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ಅದು ಗಿಲ್ಲಿಯ ಬಗ್ಗೆ ಮಾತನಾಡಿದ್ದಾರೆ. ಗಿಲ್ಲಿಯ ಜೊತೆಗಿನ ಬಾಂಡಿಂಗ್ ಬಗ್ಗೆ, ಜಗಳ, ತಪ್ಪು ಅರ್ಥಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗಿಲ್ಲಿ ಮೇಲೆ ಕೈ ಮಾಡಿದ್ದಕ್ಕೆ ನೀವು ಹೊರಬಂದ್ರ ಎಂಬ ಪ್ರಶ್ನೆಗೆ ರಿಷಗೌಡ ಹೇಳಿದ್ದಾರೆ, ಖಂಡಿತ ಇಲ್ಲ, ಅದು ಅವನಿಗೂ ನನಗೂ ಅದು ಆಗಬಾರದಿತ್ತು, ಆದರೆ ಅದು ಸಲುಗೆಯಲ್ಲಿ ಆದ ಎಡವಟ್ಟು ಎಂದಿದ್ದಾರೆ. ಗಿಲ್ಲಿಯೇ ಗೆಲ್ಲಬೇಕು ಅನ್ನೋ ಆಸೆ ನನಗಿದೆ. ಅವನು ಮನೆಯೇ ಫುಲ್ ಫನ್ ಕೊಡ್ತಿದ್ರು, ಕ್ಯೂಟ್ ಕಾಮಿಡಿ ಮಾಡ್ತಿದ್ರು. ಅವನ ಕಾಮಿಡಿಯನ್ನು ಅವರನ್ನು ನಾವು ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಗಿಲ್ಲಿ ಎಲ್ಲದನ್ನು ಕಾಮಿಡಿಯಾಗೆ ಹೇಳ್ತಾನೆ, ಆದರೆ ಅದನ್ನು ಸತ್ಯವನ್ನಾಗಿ ಕಾಮಿಡಿಯನ್ ರೂಪದಲ್ಲಿ ಹೇಳ್ತಾನೆ. ಅವರಿಗೆ ಆ ಸತ್ಯ ಸ್ವೀಕರಿಸಲು ಆಗ್ತಿಲ್ಲ. ಡೈರೆಕ್ಟಾಗಿ ಎರಡು ಮಾತು ಹೇಳೋದಲ್ಲೇ ಗಿಲ್ಲಿಗೆ ಇಷ್ಟವಿಲ್ಲ. ಅವರು ಎಲ್ಲವನ್ನು ಕಾಮಿಡಿಯನ್ನಾಗೇ ಹೇಳುತ್ತಾನೆ ಎಂದು ಹೇಳಿದ್ದಾರೆ. ಗಿಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದ್ದಾನೆ. ಮನೆಯಲ್ಲಿ ಕೆಲವು ಜನ ಅವನ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಕೂಡ ಹೇಳಿದ್ದಾರೆ. ಇದೀಗ ರಿಷಗೌಡರ ಸ್ಪಷ್ಟನೆ ನಿಮ್ಮ ಮುಂದೆ. ನಿಮ್ಮ ಅಭಿಪ್ರಾಯ ಏನು? ಗಿಲ್ಲಿ ನಿಜವಾದ ಕಾಮಿಡಿ ಸ್ಟಾರಾ ಅಥವಾ ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ದಾನಾ? ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.